ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದ ಅವೈಜ್ಞಾನಿಕ ವರದಿಯನ್ನು ವಿರೋಧಿಸಿ ರಾಯಭಾಗ ಪಟ್ಟಣದಲ್ಲಿ ರಾಯಭಾಗ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕಗಳ ಡಿಎಸ್ಎಸ್ ಸಂಘಟನೆಯ ಪ್ರಮುಖರೆಲ್ಲರೂ ರಾಯಭಾಗ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ರಾಯಭಾಗ ಅಬಾಜಿ ಸರ್ಕಲ್ದಿಂದ ತಹಶೀಲ್ದಾರ್ ಆಫೀಸ್ವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿ ಮೂಲಕ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕೊಲೆಯರ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ದಿಲೀಪ್ ಪಯ್ಯನ್ನವರ್, ಜೈಪಾಲ್ ವಕೀಲಕರ್, ಉತ್ತಮ ಕಾಂಬ್ಳೆ, ನ್ಯಾಮದೇವ ಕಾಂಬ್ಳೆ, ಶ್ರವಣ ಕಾಂಬ್ಳೆ ಮುಖಂಡರುಗಳು ಮಾತನಾಡಿ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದ ಏಕಪಕ್ಷೀಯವಾಗಿ ಒಂದು ಸಮುದಾಯವನ್ನು ಓಲೈಸುವ ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದು ಸದರಿ ವರದಿಯು ಅವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿರುತ್ತದೆ ಮತ್ತು 49 ಮೂಲ ಉಪಜಾತಿಗಳು ಪರಿಶಿಷ್ಟ ಜಾತಿಯ ಬಲಗೈ ಛಲವಾದಿ ಹೊಲೆಯ ಸಂಬಂಧಿತ ಜಾತಿಗಳು ಆಗಿರುವುದರಿಂದ ಅವುಗಳನ್ನು ಒಂದೇ ಗುಂಪಿಗೆ ಸೇರ್ಪಡೆಗೊಳಿಸಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಏಕಸದಸ್ಯ ಆಯೋಗವು ವರದಿ ತಯಾರಿಸುವಾಗ ಈ ಎಲ್ಲ ಉಪಜಾತಿಗಳ ಜನಸಂಖ್ಯೆಯನ್ನು ಬಲಗೈ ಛಲವಾದಿ ಹೊಲೆಯ ಸಂಬಂಧಿತ ಜಾತಿಗಳ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕೋರಿಕೆ ನೀಡಿತ್ತು. ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜ್ಯ ಛಲವಾದಿ ಮಹಾಸಭಾದ ಮನವಿಯನ್ನ ಗಣನೆಗೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ ಎಂದರು. ನಮ್ಮ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ಇರುವುದರಿಂದ ಈ ಹೋರಾಟಕ್ಕೆ ಯಾರು ಎದೆಗುಂದದೆ ನಮ್ಮ ಹೋರಾಟವನ್ನು ಮಾಡೋಣ. ಹಾಗೂ ಈಗ ನಾಗಮೋಹನ್ ದಾಸ್ ವರದಿಗೆ ವಿರೋಧ ಮಾಡೋಣ ಅಂತ ಹೇಳ್ತಾ ನಮ್ಮ ಸರ್ಕಾರ ಏನೀಗ ನಾಗಮೋಹನ್ ದಾಸ್ ವರದಿಯನ್ನ ಜಾರಿ ಮಾಡ್ತಿದ್ದ ಕೇಳಾಕೈತಿ. ಇದಕ್ಕೆ ನಮ್ಮದ ವಿರೋಧ ಐತ್ರಿ. ಯಾಕೆ ವಿರೋಧ ಐತಪ್ಪ ಅಂದ್ರ ಆದಿ ದ್ರಾವಿಡ, ಆದಿ ಕರ್ನಾಟಕ ಎಂಬ ಇವೇನು ಪಂಗಡಗಳದಾವ, ಈ ಪಂಗಡಗಳ ಒಳಗೆ ನಮ್ಮ ಬಲಗೈ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಈಗ ಆ ವರದಿ ಐತಿ, ನಮ್ಗೆ ಸಂಪೂರ್ಣ ಯುದ್ಧ ಐತಿ. ನಾವೇನು ಯುದ್ಧ ಒಳಗೆ ಹೋಗ್ತೇವ ಸಾಧ್ಯ ಮಾಡಿ ಒಂದು ಉಪಸಮಿತಿ ಆಗಬೇಕು, ಮತ್ತೊಂದು ಸರಿ ಆಗಬೇಕು. ಒಂದು ಸಮುದಾಯ 1975 ಇಲ್ಲಿವರೆಗೂ ನಮ್ಮ ಒಂದು ಬಲಗೈ ಸಮುದಾಯಕ್ಕೆ ಯಾವ ಒಂದು ಸಂವಿಧಾನಿಕ ಪ್ರಾತಿನಿಧ್ಯ ಅಂದರೆ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಮತ್ತು ಭೂಮಿ ಹಂಚಿಕೆಯಲ್ಲಿ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ 1975 ಹಿಡ್ಕೊಂಡು ಇಲ್ಲಿ ತನಕ ಯಾವ ಒಂದು ಬಲಾಢ್ಯ ಸಮುದಾಯಕ್ಕೆ ಎಲ್ಲರೆಲ್ಲರ ಪ್ರಾತಿನಿಧ್ಯ ಸಿಗಬೇಕಾಗಿದ್ದು ಆ ಒಂದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಜೈ ಭೀಮ್. ಬಂಧುಗಳೇ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಅವೈಜ್ಞಾನಿಕ ವರದಿಯನ್ನು ಸಲ್ಲಿಸಿ ಎಲ್ಲೋ ಬಲಗೈ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಆಗೈತಿ. ಇದು ಒಂದು ಜಾತಿಯನ್ನು ಒಲಿಸುವ ಸಂಬಂಧ ಈ ಬಲಗೈ ಜಾತಿಯನ್ನ ತುಳಿಯುವ ಹುನ್ನಾರ ನಡೆದೈತಿ. ಇದಕ್ಕೆ ನಾವು ಯಾರು ಆಸ್ಪದ ಕೊಡಬಾರದು. ಇದು ಯಾವುದೋ ಒಂದು ಸಂಘಟನೆಗಾಗಲಿ ಯಾವುದೋ ಒಂದು ಪಕ್ಷವಾದ ಸಂಬಂಧ ಇಡೀ ಬಲಿಯ ಸಮುದಾಯಕ್ಕೆ ಎಲ್ಲ ಸಂಬಂಧ ಐತಿ. ರಾಜ್ಯ ಸರ್ಕಾರವು ಈ ವರದಿಯನ್ನ ಪರಿಷ್ಕರಿಸಿ ಆಗಿರುವ ಅವೈಜ್ಞಾನಿಕ ವರದಿಯನ್ನ ಮಾರ್ಪಡಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿಸುತ್ತಾ ಒಂದು ವೇಳೆ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯದುದ್ದಕ್ಕೂ ಉಗ್ರವಾದ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಭಾಗ.